ಜಾಗತಿಕ ಮಟ್ಟದಲ್ಲಿ ತಲ್ಲಣಕ್ಕೆ ಕಾರಣ ಆಗಿರುವಂತಹ ಇರಾನ್ ಮತ್ತು ಇಸ್ರೇಲ್ನ ಸಂಘರ್ಷ ಮುಂದುವರಿತಾ ಇದೆ. ಪ್ರಮುಖವಾಗಿ 8ನೇ ದಿನ ಕೂಡ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಎರಡೂ ಕಡೆಗಳಲ್ಲಿ ನಾಗರಿಕರ ಸಾವಾಗ್ತಾ ಇದೆ. ಮತ್ತೆ ಎರಡೂ ಕಡೆಗಳಲ್ಲಿ ಕೀ ಅಸೆಟ್ಸ್ ನಷ್ಟ ಆಗ್ತಾ ಇದೆ. ಬೀರ್ ಶೆಬಾದ ಗಮ್ ಯಾಮ್ ನೆಗೆವ್ ಟೆಕ್ ಪಾರ್ಕ್ ಮೇಲೂ ಕೂಡ ದಾಳಿ ಆಗಿದೆ. ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸುರಿಮಳೆಯನ್ನ ಇರಾನ್ ಮಾಡ್ತಾ ಇದೆ. ಕಟ್ಟಡಕ್ಕೆ ತೀವ್ರ ಹಾನಿ ಆಗ್ತಾ ಇದೆ. ಗಗನಕ್ಕೆ ಚಿಮ್ತಾ ಇದೆ ಹೊಗೆ, ಕಟ್ಟಡಗಳಿಂದ ಬರ್ತಾ ಇರುವಂತಹ ಹೊಗೆ. ಇಸ್ರೇಲ್ನಲ್ಲಿ ನಾಗರಿಕರ ತೀವ್ರ ಪರದಾಟ ಕಂಡು ಬರ್ತಾ ಇದೆ. ಹಮಾಸ್ ಜೊತೆಗೆ ಯುದ್ಧ ಮಾಡ್ತಾ ಇದ್ದಂತಹ ಇಸ್ರೇಲ್ ಹಮಾಸನ್ನ ಕೇಂದ್ರೀಕರಿಸಿಕೊಂಡು ಬಂಕರ್ಗಳನ್ನು ನಿರ್ಮಾಣ ಮಾಡಿತ್ತು, ಸೇಫ್ ಹೌಸ್ನೆಲ್ಲ ನಿರ್ಮಾಣ ಮಾಡಿತ್ತು. ಅವ್ರಿಗೆ ಯಾವತ್ತೂ ಇರಾನನ್ನ ತಲೆಯಲ್ಲಿ ಇಟ್ಕೊಂಡು ಕಟ್ಟಡ ಕಟ್ಟಬೇಕು ಅಂತ ಅನ್ಸೇ ಇರಲಿಲ್ಲ. ಅದಕ್ಕೀಗ ಏನಾಗ್ತಿದೆ, ಅವ್ರು ಸೇಫ್ ಹೌಸ್ಗೆ ಹೋದ್ರೂ ಸಾಯ್ತಾ ಇದ್ದಾರೆ. ಹಮಾಸ್ನಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ದಾಳಿ ಆಗ್ತಿರಲಿಲ್ಲ, ಅದು ಬಾರ್ಡರ್ನಲ್ಲಿ ಇದ್ರೂ ಕೂಡ. ಇವರು ಕಳಿಸ್ತಾ ಇರುವಂತಹ ಮಿಸೈಲ್ಗಳಿದೆಯಲ್ಲ, ತುಂಬ ಪವರ್ಫುಲ್ ಮಿಸೈಲ್ಗಳು. ಒಮ್ಮೆ ಬಿದ್ದರೆ ಅದರದ್ದು ರೇಡಿಯಸ್ 4ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾನಿಯನ್ನು ಮಾಡಬಹುದಾದಂತಹ ಮಿಸೈಲ್ಗಳು. ಆಮೇಲೆ ಒಂದು ಕಡೆ ಓದ್ತಾ ಇದ್ವಿ ನಾವು, ಕ್ಲಸ್ಟರ್ ಬಾಂಬ್ಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲಸ್ಟರ್ ಬಾಂಬ್ಗಳನ್ನು ಯೂಸ್ ಮಾಡಬಾರ್ದು. ಯಾಕಂದರೆ ಒಂದ್ಸಲ ಆ ಬಾಂಬ್ ಬಿತ್ತು ಅಂದರೆ ನಿಮಗೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಅದು ಜೀವಂತವಾಗಿರುತ್ತೆ. ಬಿದ್ದಾಗ ಆಮೇಲೆ ಹರಡ್ಕೊಳ್ಳುತ್ತೆ, ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬೋದು. ಆ ಥರ ಡೆಡ್ಲಿ ವೆಪನ್ಸ್ ಎಲ್ಲ ಯೂಸ್ ಆಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಲಾಸ್ಟ್ ಟೈಮ್ ನಾವು ಹಮಾಸ್ ಜೊತೆಗೆ ಇಸ್ರೇಲ್ ಕದನ ಆಗೋ ಟೈಮ್ನಲ್ಲಿ ಹಮಾಸ್ಗೆ ಅಥವಾ ಪ್ಯಾಲೆಸ್ತೈನಿಗಳಿಗೆ ಹೆಚ್ಚು ಲಾಸ್ ಆಗೋದನ್ನ ನೋಡಿದ್ವಿ. ಬಟ್ ಈ ಸಲ ಇಸ್ರೇಲಿಗರಿಗೂ ಕೂಡ ಲಾಸ್ನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇಲ್ಲೂ ಶಸ್ತ್ರಾಸ್ತ್ರಗಳ ಕೊರತೆ ಆಗೋ ಸನಿಹಕ್ಕೆ ಬರ್ತಿದ್ದಾರೆ ಅಂತ. ಸೊ ಯಾಕೆ ಹೀಗಾಗ್ತಾ ಇದೆ, ಏನೆಲ್ಲ ಸಮಸ್ಯೆಯನ್ನು ಇಸ್ರೇಲಿಗರು ಕೂಡ ಅನುಭವಿಸ್ತಾ ಇದ್ದಾರೆ? ನೋಡಿ, ಹಮಾಸ್ ಒಂದು ಪ್ರತ್ಯೇಕವಾದಂಥ ಬಂಡುಕೋರ ಗುಂಪು, ಆದರೆ ಇರಾನ್ ಒಂದು ಅಧಿಕೃತವಾದಂಥ ದೇಶ. ಇದು ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿಕೊಂಡಿದೆ. ಬಟ್ ನಿರಂತರವಾದಂಥ ದಾಳಿಗಳು ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಆಗಬಹುದು ಅನ್ನುವಂತಹ ಅಂದಾಜು ಕೇಳಿ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೇರೆ ದೇಶಗಳಿಂದಲೂ ಕೂಡ ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇರಾನ್ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದಕ್ಕೆ ಈಗಾಗಲೇ ಚೀನಾ ಮತ್ತು ರಷ್ಯಾ ಕೂಡ ಬೆಂಬಲವಾಗಿ ನಿಂತಿರುವಂಥ ಹಿನ್ನೆಲೆಯಲ್ಲಿ ಈ ಎರಡೂ ದೇಶಗಳಿಂದಲೂ ಕೂಡ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ರಷ್ಯಾ ಮತ್ತು ಚೀನಾ ಒಂದೆರಡು ದಿನಗಳ ಕಾಲ ವೇಟ್ ಅಂಡ್ ವಾಚ್ ಮೂಡ್ನಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಅಮೆರಿಕಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಇರಾನ್ನ ಮೇಲೆ ದಾಳಿಯನ್ನು ನಿಲ್ಲಿಸಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ. ಆದರೆ ಮುಂದಿನ ಹಂತಗಳಲ್ಲಿ ದಾಳಿ ನಿಲ್ಲುತ್ತಾ ಇಲ್ವಾ ಅನ್ನುವಂಥದ್ರ ಮೇಲೆ ಮುಂದೆ ರಷ್ಯಾ ಮತ್ತು ಚೀನಾದ ದಾರಿಗಳೇನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇರಾನ್ನ ಮೇಲೆ ಇಸ್ರೇಲ್ ನಿರಂತರವಾದಂಥ ದಾಳಿಗಳನ್ನು ನಡೆಸಿದ್ರೆ ಬಹುತೇಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆಯನ್ನು ರಷ್ಯಾ ಮತ್ತು ಚೀನಾ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಈಗ ಇರಾನ್ ಬಹಳಷ್ಟು ಅಗ್ರೆಸಿವ್ ಆಗಿ ದಾಳಿಗಳನ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕ್ಲಸ್ಟರ್ ಬಾಂಬ್ಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಷೇಧ ಇದ್ರೂ ಕೂಡ ಅವುಗಳ ಬಳಕೆಯನ್ನ ಮಾಡ್ತಾ ಇರುವಂತದ್ದು ಇಸ್ರೇಲ್ನಲ್ಲಿ ಕೂಡ ಒಂದು ಹೊಸ ಆತಂಕ ಸೃಷ್ಟಿ ಮಾಡಿರುವಂತದ್ದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬಂದೆ.